ಬಿಹಾರದಲ್ಲಿ ಮತ್ತೊಮ್ಮೆ ಅಚ್ಚರಿಯ ಬೆಳವಣಿಗೆ ನಡೆಯಲಿದೆಯಾ? ಬಿಹಾರ ಸಿಎಂ ನಿತೀಶ್ ಕುಮಾರ್ ಮತ್ತೆ ಪಲ್ಟಿ ಹೊಡೆಯುವ ಸಾಧ್ಯತೆ ಇದೆಯಾ? ವಿಧಾನಸಭೆ ಚುನಾವಣೆಗೆ ಅಲ್ಲಿನ ಪಕ್ಷಗಳು ಸಿದ್ಧತೆ ನಡೆಸಿರುವಾಗಲೇ ಅಲ್ಲಿಂದ ಬಂದಿರುವ ಸರ್ಪ್ರೈಸ್ ಸುದ್ದಿ ಯಾವುದು? ಮೋದಿ ಸರ್ಕಾರಕ್ಕೆ ಬಿಜೆಪಿಗೆ ಆಘಾತ ನೀಡಲಿದ್ದಾರಾ ಬಿಹಾರ ಸಿಎಂ ಅಥವಾ ಅವರಿಗೆ ಬಿಜೆಪಿ ಶಾಕ್ ನೀಡಲಿದೆಯಾ? ಬಿಹಾರ ರಾಜಕೀಯ ಇತ್ತೀಚಿನ ವರ್ಷಗಳಲ್ಲಿ ಯಾವಾಗಲೂ ಕುತೂಹಲದ ಕೇಂದ್ರವೇ ಆಗಿರೋದು ಜೆಡಿಯು ನಾಯಕ ನಿತೀಶ್ ಕುಮಾರ್ ಅವರ ವಾಲುವಿಕೆ ಕಾರಣದಿಂದ ಅಂದ್ರೆ ತಪ್ಪಲ್ಲ. ಅವರು ಯಾವಾಗ ಹೇಗೆ ಯಾವ ಕಡೆ ತಿರುಗಿ ಅಲ್ಲಿಯವರೆಗೂ ತಮ್ಮನ್ನ ನೆಚ್ಚಿದ್ದವರನ್ನ ನಡು ನೀರಲ್ಲೇ ಮುಳುಗಿಸ್ಬಿಡ್ತಾರೆ ಅಂತ ಹೇಳೋಕೆ ಆಗೋದಿಲ್ಲ. ಇದೆಲ್ಲದಕ್ಕೂ ಕೊನೆ ಅನ್ನುವಂತೆ ಅವರು ಕೂಡ ಕಳೆದ ಸಲ ಮೋದಿ ಜೊತೆ ಮತ್ತೆ ಹೋಗುವಾಗ ಇನ್ನು ಎನ್ಡಿಎ ಬಿಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ರು. ಅವರು ಕೈ ಕೊಟ್ಟಿದ್ರಿಂದಾಗಿ ಏಟು ತಿಂದಿದ್ದ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಕೂಡ ಇನ್ನು ಕೈ ಮುಗಿದುಕೊಂಡು ಬಂದ್ರು ಮತ್ತೆ ಅವರನ್ನ ಬೆಂಬಲಿಸೋದಿಲ್ಲ ಅಂತ ಹೇಳಿದ್ರು. ಆದ್ರೆ ರಾಜಕೀಯದ ಗಾಳಿ ಹೇಗಿರುತ್ತೆ ಅಂದ್ರೆ ಅಲ್ಲಿ ಯಾರ ಮಾತು ಯಾರಿಗೂ ನೆನಪೇ ಇರೋದಿಲ್ಲ. ಮತ್ತೊಮ್ಮೆ ಬಿಹಾರ ರಾಜಕೀಯದಲ್ಲಿ ಹೊಸ ಚದುರಂಗದಾಟ, ಹೊಸ ಬಗೆಯಲ್ಲಿ ದಾಳಗಳನ್ನ ನಡೆಸೋದೇನಾದ್ರೂ ಜರುಗಲಿದೆಯಾ ಅನ್ನೋ ಕುತೂಹಲ ಮೂಡಿದೆ. ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ನಡುವೆ ರಹಸ್ಯ ಸಭೆ ನಡೆದಿದೆ ಅನ್ನೋ ಸುಳಿವು ಸಿಕ್ಕಿರೋದೇ ಈ ಕುತೂಹಲಕ್ಕೆ ಕಾರಣ. ಬಿಹಾರದ ಬಿಜೆಪಿ ನಾಯಕರು ನಿತೀಶ್ ಕುಮಾರ್ ಬಗ್ಗೆ ನಿರಂತರವಾಗಿ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಆದರೆ ಈ ನಡುವೆ ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರಕಟವಾಗ್ತಿರುವ ಮಾಧ್ಯಮ ವರದಿಗಳು ಹೇಳ್ತಿರೋದೇ ಬೇರೆ. ದೊಡ್ಡ ದೊಡ್ಡ ಸುದ್ದಿವಾಹಿನಿಗಳು ಮತ್ತು ಪತ್ರಿಕೆಗಳು ಹೇಳುತ್ತಿರುವ ವಿಚಾರ ಗಮನಿಸಿದ್ರೆ ಚುನಾವಣೆ ಹೊತ್ತಿಗೆ ಬಿಹಾರದಲ್ಲಿ ಮತ್ತೇನೋ ಒಂದು ಆಗಲಿದೆ ಅನ್ನೋದನ್ನ ಅಲ್ಲಗಳೆಯೋಕೆ ಆಗದು ಅನ್ನುವಂತೆ ತೋರುತ್ತೆ. ಮುಂದಿನ ಕೆಲವೇ ದಿನಗಳಲ್ಲಿ ನಿತೀಶ್ ಕುಮಾರ್ ಒಂದು ಅಚ್ಚರಿಯನ್ನ ನೀಡಲಿದ್ದಾರೆ ಅನ್ನೋದು ಸದ್ಯ ಕೇಳ್ಬರ್ತಿರುವ ಖಬರ್. ಅದೇನಾದ್ರೂ ನಿಜವೇ ಆಗಿದ್ದಲ್ಲಿ ಅವರ ಈ ಸರ್ಪ್ರೈಸ್ ಬರೀ ಬಿಹಾರಕ್ಕೆ ಮಾತ್ರವೇ ಸೀಮಿತ ಆಗಿರೋದಿಲ್ಲ, ಬದಲಿಗೆ ಅದು ದೆಹಲಿ ರಾಜಕೀಯದ ತಾಪಮಾನವನ್ನು ಏರಿಸಲಿದೆ. ಯಾಕಂದ್ರೆ ಮೋದಿ ಸರ್ಕಾರದ ಹಿಂದೆ ದೊಡ್ಡ ಆಧಾರವಾಗಿ ನಿಂತಿರೋರು ನಿತೀಶ್ ಕುಮಾರ್. ಈಗಿನ ಸುದ್ದಿ ಏನು ಅಂತಂದ್ರೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ಒಡಿಶಾದ ಮಾಜಿ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರಿಗೆ ನೀಡಬೇಕು ಅಂತ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಹೇಳಿದ್ದಾರೆ. ಗಿರಿರಾಜ್ ಸಿಂಗ್ ಅವರು ತಮ್ಮ ಲೋಕಸಭಾ ಕ್ಷೇತ್ರವಾದ ಬೇಗುಸರಾಯ್ನಲ್ಲಿ ಬಿಜೆಪಿಯ ಮೈತ್ರಿಕೂಟದ ನಿತೀಶ್ ಕುಮಾರ್ ಮತ್ತು ಈ ವರ್ಷದ ಆರಂಭದಲ್ಲಿ ಬಿಜೆಪಿ ಎದುರು ಸೋತ ನವೀನ್ ಪಟ್ನಾಯಕ್ ಅವರನ್ನ ಹೊಗಳಿದ್ದಾರೆ. ಇತ್ತೀಚೆಗೆ 2025ರಲ್ಲಿ ನಡೆಯಲಿರುವ ಬಿಹಾರ ವಿಧಾನಸಭೆ ಚುನಾವಣೆಯ ನಾಯಕತ್ವದ ಬಗ್ಗೆ ಟಿವಿ ಡಿಬೇಟ್ ಒಂದರಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮಾತಾಡಿದ್ರು. ಈ ಮಧ್ಯೆನೇ ಗಿರಿರಾಜ್ ಸಿಂಗ್ ಈ ಹೇಳಿಕೆ ನೀಡಿರೋದು ಮಹತ್ವ ಪಡೆದುಕೊಂಡಿದೆ. ಅಮಿತ್ ಶಾ ತಮ್ಮ ಮಾತಿನಲ್ಲಿ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲೇ ಚುನಾವಣೆಗೆ ಹೋಗುವ ಬಗ್ಗೆ ಖಚಿತವಾಗಿ ಏನನ್ನೂ ಹೇಳದೆ ಇದ್ದಿದ್ದು ವಿವಾದ ಹುಟ್ಟುಹಾಕಿತ್ತು. ಅಲ್ಲದೆ ನಿತೀಶ್ ಕುಮಾರ್ ಅವರ ಇತ್ತೀಚಿನ ಅನಾರೋಗ್ಯ ಮತ್ತು ಅವರು ಅಸಮಾಧಾನಗೊಂಡಿದ್ದಾರೆ ಎಂಬ ವದಂತಿಗಳು ಮತ್ತಷ್ಟು ಗೊಂದಲ ಮೂಡಿಸಿದ್ವು. ಈ ಊಹಾಪೋಹಗಳ ಹೊರತಾಗಿನೂ ಬಿಜೆಪಿ ಮತ್ತು ಜೆಡಿಯು ಎರಡೂ ನಿತೀಶ್ ಕುಮಾರ್ ನಾಯಕತ್ವದಲ್ಲೇ ಎನ್ಡಿಎ 2025ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿದೆ ಅಂತ ಅಧಿಕೃತವಾಗಿ ಪುನರುಚ್ಚರಿಸಿವೆ. ಕಳೆದ ಕೆಲ ದಿನಗಳಿಂದ ಬಿಜೆಪಿ ನಾಯಕರು ಏಕತೆಯ ಬಗ್ಗೆ ಮಾತಾಡ್ತಾ ಇದ್ದು ನಿತೀಶ್ ಕುಮಾರ್ ಅವರಿಗೆ ಭಾರತ ರತ್ನ ನೀಡಬೇಕು ಅನ್ನೋ ಗಿರಿರಾಜ್ ಸಿಂಗ್ ಹೇಳಿಕೆ ಅದಕ್ಕೆ ಪೂರಕವಾಗಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಗಿರಿರಾಜ್ ಸಿಂಗ್ ಮತ್ತು ನಿತೀಶ್ ನಡುವೆ ಒಳ್ಳೆಯ ಸಂಬಂಧವೇನೂ ಇಲ್ಲ. ಬಿಹಾರದ ರಾಜಕೀಯ ವಲಯದಲ್ಲಿ ನಿತೀಶ್ ಕುಮಾರ್ ಅವರ ವಿರೋಧಿ ಅಂತಾನೆ ಗಿರಿರಾಜ್ ಸಿಂಗ್ ಗುರುತಾಗಿರೋರು. ಈ ನಡುವೆ ಜಿ ನ್ಯೂಸ್ ಪ್ರಕಟ ಮಾಡಿರುವ ವರದಿಯೊಂದು ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ನಡುವೆ ರಹಸ್ಯ ಸಭೆ ನಡೆದಿದೆ ಅಂತ ಹೇಳಿದೆ. ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಕಚೇರಿಯನ್ನ ಬಿಜೆಪಿ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ. ನಿತೀಶ್ ಕುಮಾರ್ ಅವರ 4 ಆಪ್ತರ ಪೈಕಿ 2 ದೆಹಲಿಯಲ್ಲಿದ್ದಾರೆ. ಅವರು ಬಿಜೆಪಿ ನಾಯಕತ್ವದೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಅಮಿತ್ ಶಾ ಹಿಡಿತದಲ್ಲೇ ಬಿಹಾರ ಸರ್ಕಾರ ನಡೀತಿದೆ ಅಂತ ಆರೋಪಿಸಿದ್ರು. ಬಿಹಾರದ ವಿಧಾನಸಭೆ ಚುನಾವಣೆಗೆ ನಿತೀಶ್ ಕುಮಾರ್ ಎನ್ಡಿಎ ಮುಖವಾಗಲಿದ್ದಾರೆ ಅನ್ನೋದನ್ನ ಖಚಿತವಾಗಿ ಹೇಳೋಕೆ ಅಮಿತ್ ಶಾ ಹಿಂಜರಿದ ಬಳಿಕ ತೇಜಸ್ವಿ ಯಾದವ್ ಈ ಹೇಳಿಕೆ ನೀಡಿದ್ರು. ಇದೆಲ್ಲದರ ಹೊರತಾಗಿನೂ ನಿತೀಶ್ ಕುಮಾರ್ ಬಗ್ಗೆ ತೇಜಸ್ವಿ ಯಾದವ್ ಮೃದು ಧೋರಣೆ ಹೊಂದಿದ್ದಾರೆ ಅನ್ನೋದು ಜಿ ನ್ಯೂಸ್ ವರದಿಯಲ್ಲಿ ಉಲ್ಲೇಖವಾಗಿದೆ. ಅವರ ತಂದೆ ಲಾಲು ಅವರ ಮಿತ್ರರಾಗಿರುವ, ಅವರ ಜೊತೆಗೂ ಕೆಲಸ ಮಾಡಿರುವ ನಿತೀಶ್ ಅವರ ವಿಚಾರವಾಗಿ ತೇಜಸ್ವಿ ಯಾದವ್ ಬೆನ್ನು ತಿರುಗಿಸಿ ನಿಲ್ಲುವ ನಿಲುವನ್ನಂತೂ ತಡೆಯೋಕೆ ಸಾಧ್ಯ ಇಲ್ಲ. ಈ ವರದಿ ಕೂಡ ಅಂಥದ್ದೇ ಸುಳಿವನ್ನ ನೀಡಿದೆ. ಇನ್ನೊಂದು ಕಡೆ ಬಿಹಾರ ಡಿಸಿಎಂ ವಿಜಯ್ ಸಿನ್ಹಾ 2025ರಲ್ಲಿ ಬಿಹಾರದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಗೋದು ಖಚಿತ ಅಂತ ಹೇಳ್ಬಿಟ್ಟಿದ್ರು. ಜೆಡಿಯು ಸಾಲು ಸಾಲಾಗಿ ಮತ್ತೊಮ್ಮೆ ನಿತೀಶ್ ಅಂತ 2025ಕ್ಕಾಗಿ ಅಬ್ಬರದ ಪ್ರಚಾರವನ್ನ ನಡೆಸುತ್ತಿರುವಾಗಲೇ ವಿಜಯ್ ಸಿನ್ಹಾ ಇಂತಹ ಹೇಳಿಕೆ ನೀಡಿರೋದು ಗೊಂದಲ ಮೂಡಿಸಿತ್ತು. ವಿಷಯ ಬಿಹಾರದ್ದಾದ್ರೆ ಹೆಸರು ನಿತೀಶ್ ಕುಮಾರ್ ಅವರದ್ದು ಮಾತ್ರವಾಗಿರುತ್ತೆ ಅಂತೆಲ್ಲ ಜೆಡಿಯು ಪೋಸ್ಟರ್ಗಳ ಮೇಲೆ ಪೋಸ್ಟರ್ಗಳನ್ನ ಹೊರಡಿಸ್ತಾನೆ ಇದೆ. ನಿತೀಶ್ ನೇತೃತ್ವದ ಬಗ್ಗೆ ಎನ್ಡಿಎನಲ್ಲಿ ಯಾವುದೇ ಗೊಂದಲವಿಲ್ಲ, ಒಗ್ಗಟ್ಟಿದೆ ಅನ್ನೋ ಪೋಸ್ಟರ್ಗಳು ಕಾಣಿಸ್ತಿವೆ. ಹೀಗಿರುವಾಗಲೇ 2025ರಲ್ಲಿ ಬಿಜೆಪಿ ಸರ್ಕಾರ ಅಂತ ಹೇಳಿದ್ದ ಡಿಸಿಎಂ ಸಿನ್ಹಾ ಕಡೆಗೆ ಉಲ್ಟಾ ಹೊಡೆದಿದ್ದೂ ಆಗಿದೆ. ನಿತೀಶ್ ಅವರದ್ದೇ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತೀವಿ ಎಂದಿದ್ದಾರೆ. ಇದೆಲ್ಲದರ ನಡುವೆ ಕೇರಳದಲ್ಲಿ ಗವರ್ನರ್ ಆಗಿ ಸರ್ಕಾರದ ಜೊತೆ ಸತತ ಸಂಘರ್ಷದಲ್ಲಿದ್ದ ಆರಿಫ್ ಮೊಹಮ್ಮದ್ ಖಾನ್ ಬಿಹಾರ ರಾಜ್ಯಪಾಲರಾಗಿ ನೇಮಕಗೊಂಡಿರೋದು ಮತ್ತಷ್ಟು ಕುತೂಹಲ ಮೂಡಿಸಿದೆ. ಪಕ್ಕಾ ರಾಜಕಾರಣಿ ತರದ ಈ ಗವರ್ನರ್ ಅನ್ನ ಕೇರಳದಿಂದ ಬಿಹಾರಕ್ಕೆ ತಂದಿರೋದು ಬಿಜೆಪಿ ಹೊಸ ಅಸ್ತ್ರನ? ಇವೆಲ್ಲ ಬೆಳವಣಿಗೆಗಳು ನಡೀತಿರುವಾಗ ತೀರಾ ಕುತೂಹಲ ಕೆರಳಿಸ್ತಿರೋದು, ಮುಖ್ಯವಾಗಿ ಗಮನಿಸಲೇಬೇಕಿರೋದು ನಿತೀಶ್ ಕುಮಾರ್ ಅವರ ಮೌನ.
ನಿತೀಶ್ ಮೌನವಾಗಿದ್ದಾರೆ ಅಂದ್ರೆ ಮುಂದೇನೋ ಆಗೋದಕ್ಕಿದೆ ಅಂತಾನೆ ರಾಜಕೀಯದಲ್ಲಿ ಅರ್ಥ. ನಿತೀಶ್ ಯಾವ ಪಕ್ಷದ ಜೊತೆಗಿದ್ರು ಅನ್ನೋದಕ್ಕಿಂತ ಅವರು ಬಿಹಾರದಲ್ಲಿ ಬಹಳ ದೀರ್ಘಾವಧಿಗೆ ಸಿಎಂ ಆಗಿ ಕಾಣಿಸ್ಕೊಳ್ತಾ ಬಂದವರು. ತಲೆಮಾರುಗಳು ಬದಲಾದ್ರೂ ಬಿಹಾರದಲ್ಲಿ ನಿತೀಶ್ ರಾಜಕಾರಣ ಇವತ್ತಿಗೂ ಪ್ರಸ್ತುತವಾಗಿ ಪ್ರಬಲವಾಗಿಯೇ ಉಳಿದಿದೆ. ಈ ನಡುವೆ ಬಿಹಾರದಲ್ಲಿ ತನ್ನದೇ ಸಿಎಂ ಮಾಡುವ ಬಿಜೆಪಿ ಕನಸು ಈಡೇರುವುದು ಸುಲಭ ಇಲ್ಲ. ನಿತೀಶ್ ಅವರನ್ನ ಬಿಟ್ಟು ಬಿಜೆಪಿ ಆಟ ನಡೆಯೋದೂ ಇಲ್ಲ. ಹೀಗಿರುವಾಗ ಮಹಾರಾಷ್ಟ್ರದಲ್ಲಿ ಅನುಸರಿಸಿದ್ದ ತಂತ್ರವನ್ನೇ ಬಿಹಾರದಲ್ಲೂ ಬಿಜೆಪಿ ಅನುಸರಿಸಲಿದೆಯಾ ಅನ್ನೋ ಪ್ರಶ್ನೆಯೊಂದು ಎದ್ದಿದೆ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರನ್ನ ಎನ್ಡಿಎ ಮುಖವನ್ನಾಗಿ ಬಿಂಬಿಸಲಾಗಿರಲಿಲ್ಲ. ಆದರೆ ಅವರ ಅಗತ್ಯವಂತೂ ಬಿಜೆಪಿಗಿತ್ತು. ಚುನಾವಣೆಯಲ್ಲಿ ದೊಡ್ಡ ಗೆಲುವು ತನ್ನದಾಗ್ತಾ ಇದ್ದಂತೆ ನಿಧಾನವಾಗಿ ಶಿಂದೆಯನ್ನ ಹಿಂದೆ ಸರಿಸಿ ಫಡ್ನವೀಸ್ ಅವರಿಗೆ ಪಟ್ಟ ಕಟ್ಟಲಾಯಿತು. ಈ ತಂತ್ರ ಬಿಹಾರದಲ್ಲಿ ನಡೆಯಲಿದೆಯಾ? ಅಷ್ಟಕ್ಕೂ ನಿತೀಶ್ ಕುಮಾರ್ ಬಿಜೆಪಿ ಆಟದಲ್ಲಿ ಯಾವ ದಾರಿಗಳು ಇರದ ಹಾಗೆ ಸಿಕ್ಬೀಳುವಷ್ಟು ಅಚತುರ ರಾಜಕಾರಣಿನ. ಮುಂದಿನ ದಿನಗಳಲ್ಲಿ ಅವರು ಕೊಡಲಿರುವ ಸರ್ಪ್ರೈಸ್ ಏನು ಅನ್ನೋದು ಈ ಹಿನ್ನೆಲೆಯಿಂದ ಬಹಳ ಕುತೂಹಲ ಕೆರಳಿಸಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.